ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಮೂರನೇ ಗದ್ಯ ಭಾಗವಾದಂಥ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೋಡೋಣ. ಈ ಒಂದು ಗದ್ಯ ಭಾಗವನ್ನು ಬರೆದಂಥವರು ನೇಮಿಚಂದ್ರ ಅನ್ನುವಂಥ ಲೇಖಕರು. ಈ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ನೋಡೋದಾದರೆ, ಆಯ್ಕೆ ಅಂತಂದ್ರೆ ಆರಿಸಿಕೊಳ್ಳುವಂಥ ಒಂದು ಸಮಯ ಎಲ್ಲರಿಗೂ ಬರ್ತದ ಅನ್ನುವಂಥದ್ದು. ಯಾವುದೇ ಆಗಿರ್ಬೋದು. ಈಗ ನಾವು SLC ಮುಗಿದ ನಂತರ PUCಗೆ ಬರುವಾಗ ಆಯ್ಕೆಗಳಿದ್ದಾವೆ. ಏನು ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಅಥವಾ ವಿಜ್ಞಾನ ವಿಭಾಗ ಅನ್ನುವಂಥದ್ದು. ಯಾವುದೇ ಪ್ರತಿಯೊಂದು ಹಂತದೊಳಗೂ ನಮ್ಗೆ ಚಾಯ್ಸ್ ಇದ್ದೇ ಇರ್ತದೆ ಅನ್ನುವಂಥದ್ದು. ಆದರೆ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದು ನಮ್ಮ ಭವಿಷ್ಯಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ವ್ಯಕ್ತಿತ್ವಕ್ಕೆ ಉತ್ತಮವಾದದ್ದು ಅನ್ನುವಂಥದ್ದನ್ನು ಏನು ಮಾಡ್ಕೋಬೇಕು, ನೋಡಿ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲಿ ಕೂಡ ನಮಗೆ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ, ಒಂದು 4 ಉದಾಹರಣೆಗಳ ಮೂಲಕವಾಗಿ ಏನು ಮಾಡಿದ್ದಾರೆ, ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಯಾವುದನ್ನು ಆಯ್ಕೆ ಮಾಡಿಕೊಂಡಾಗ ಒಳ್ಳೆಯದಾಯಿತು, ಯಾವುದನ್ನು ಆಯ್ಕೆ ಮಾಡಿಕೊಂಡಾಗ ಕೆಟ್ಟದ್ದಾಯಿತು ಅನ್ನುವಂಥದ್ದು. ಹಾಗಾಗಿ ಸಾವಿರಾರು ದಾರಿಗಳಿದಾವೆ. ಸಾವಿರಾರು ದಾರಿ ಒಳಗೆ ಉತ್ತಮವಾದಂಥ ದಾರಿಯನ್ನು ಆಯ್ದುಕೊಂಡು ನಡೆದರೆ ನಮ್ಮ ಜೀವನ ಏನಾಗ್ತದೆ, ಸಾರ್ಥಕ ಆಗ್ತದೆ, ಉತ್ತಮ ಆಗ್ತದೆ, ಯಶಸ್ಸನ್ನು ಕಾಣ್ತದೆ ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ, ಇಲ್ಲಿ ಒಂದು ನಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಈಗ ಏನು ಮಾಡೋಣ ಅಂತಂದರೆ, ಈ ಲೇಖಕರಾದ ನೇಮಿಚಂದ್ರ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡಿಕೊಳ್ಳೋಣ. ಶ್ರೀಮತಿ ನೇಮಿಚಂದ್ರರವರು 16/7/1959 ಏನು ಮಾಡಿದ್ದಾರೆ, ಜನಿಸಿದ್ದಾರೆ. HALನಲ್ಲಿ ಏನಾಗಿದ್ದಾರೆ, ಇಂಜಿನಿಯರ್ ಆಗಿ ವೃತ್ತಿಯನ್ನು ಮಾಡ್ತಿದ್ದಾರೆ. ಇಲ್ಲಿ ಬರುವಂಥ ನೇಮಿಚಂದ್ರ ಬರುವಂಥ ತಮ್ಮದೇ ಆದಂಥ ಜೀವನದ ಒಂದು ಘಟನೆಯನ್ನು ಏನು ಮಾಡ್ತಾರೆ, ಇಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ಕೂಡ ಮಾಡಿದ್ದಾರೆ. ತಂದೆ ಶ್ರೀ G. ಗುಂಡಪ್ಪ, ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಸ್ತ್ರೀ ಸಂವೇದನೆಯುಳ್ಳ ಕಥೆಗಾರ್ತಿ, ಅಂದರೆ ಸ್ತ್ರೀ ಸಂವೇದನೆಯುಳ್ಳ ಸಾಹಿತ್ಯ. ಸಂವೇದನೆ ಅಂದರೆ ಭಾವನೆಗಳು ಅಂತ. ಹೆಣ್ಣು ಮಗುವಿನ ಅಥವಾ ಹೆಣ್ಣು ಮಕ್ಕಳಿರುವಂಥ ಒಂದು ಮನೋಭಾವನೆಗಳು ಯಾವ ರೀತಿ ಇರ್ತದೆ, ದುಃಖ ಯಾವ ರೀತಿ ಇರ್ತದೆ, ಜೀವನ ಒಂದು ಧೋರಣೆ ಅಂದರೆ ಹೊರಗೊಂದು ರೀತಿ ಒಳಗೊಂದು ರೀತಿ ಬದುಕುವಂಥ ಒಂದು ಸಂದರ್ಭವೂ ಕೂಡ ಸಾಕಷ್ಟು ಒಂದು ಸನ್ನಿವೇಶಗಳು ಕಂಡು ಬಂದಿದ್ದಾವೆ. ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಜೀವನದೊಳಗೆ ಅನ್ನುವಂಥ ಅನೇಕ ಒಟ್ಟಾರೆಯಾಗಿ ಒಂದೇ ಒಂದು ವಿಚಾರ ಅನ್ನುವಂಥದ್ದಲ್ಲ, ಒಟ್ಟು ಹೆಣ್ಣು ಮಗುವಿನ ಒಂದು ಮನೋಭಾವನೆಗಳು ಯಾವ ರೀತಿ ಇರ್ತದೆ ಅನ್ನುವಂಥದ್ದು ತಮ್ಮ ಕಥೆಗಳ ಮೂಲಕವಾಗಿ ವ್ಯಕ್ತಪಡಿಸುವಂಥದ್ದನ್ನು ಮಾಡಿದ್ದಾರೆ. ಇವರ ಉದಯವಾಣಿ ಎನ್ನುವಂಥ ದಿನಪತ್ರಿಕೆ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹದಿಂದ ಸುಪ್ರಸಿದ್ಧರಾಗಿದ್ದಾರೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ನೇಮಿಚಂದ್ರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕು ಕಂಡವ. ಥಾಮಸ್ ಅಲ್ವಾ ಎಡಿಸನ್, ಗೋವಿ ಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಎಂಬ ಪ್ರವಾಸ ಕಥನಗಳನ್ನು ಕೂಡ ಇವರು ಬರೆದಿದ್ದಾರೆ. ದುಡಿಯುವ ಹಾದಿಲ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಭಾವ್ರಿ ದೇವಿ, ನನ್ನ ಕತೆ ನಮ್ಮ ಕತೆ ಎನ್ನುವಂಥದ್ದು ಮಹಿಳಾ ಲೋಕ. ಇವು ನೇಮಿಚಂದ್ರ ಇತರ ಕೃತಿಗಳು. ಈ ಎಲ್ಲ ಒಂದು ಕನ್ನಡ ಒಂದು ಸಾಹಿತ್ಯವನ್ನು ಬೆಳೆಸಿದ್ದಕ್ಕಾಗಿ, ಕನ್ನಡ ಒಂದು ಕೃಷಿ ಮಾಡಿದ್ದಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ, ಇವರಿಗೆ ಕರ್ನಾಟಕ ಸರ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ನವರು ಸಾಕಷ್ಟು ಏನು ಮಾಡಿದ್ದಾರೆ, ಪ್ರಶಸ್ತಿ ಬಹುಮಾನವನ್ನು ನೀಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಬಾರಿ ಪಡೆದಿದ್ದಾರೆ. ಡಾಕ್ಟರ್ ಹಾಮಾನಾಯಕ್ ಪ್ರಶಸ್ತಿ, ಶಿವರಾಮ್ ಕಾರಂತ್ ಅವರ ಪ್ರಶಸ್ತಿ, ಯಾದವ ಶಿಷ್ಯಮ ಕಾದಂಬರಿಗೆ ಅಕ್ಕ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕದ. ಖಾದರಿ ಶಾಮಣ್ಣ ಸ್ಮಾರಕ ಟ್ರಸ್ಟಿನ ಇಂದಿರಾ ತನೆ ಅನ್ನುವಂಥ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯ ಮೇಳ ಅಧ್ಯಯನ ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚಿತ್ರ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದೇಹ. ಈಗ ಸಾಕಷ್ಟು ಏನು ಮಾಡಿದಾರಪ್ಪ ಅನ್ನೋ ಪ್ರಶಸ್ತಿಗಳನ್ನು ಇವರು ನೇಮಿಚಂದ್ರವರು ಪಡ್ಕೊಂಡಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಹೊಸ ಪದಗಳ ಅರ್ಥ, ಶಬ್ದಾರ್ಥ ಅಂದರೆ ನಮಗೆ ತಿಳಿದಾರ್ದಂಥ ಒಂದು ವಿಶೇಷವಾದಂಥ ಹೊಸ ಪದವನ್ನು ಯಾವ ರೀತಿ ಅರ್ಥೈಸ್ಕೊಳ್ಳೋದು ಅನ್ನುವಂಥದ್ದು. ಸೋನೋಗ್ರಫಿ ಅಂದರೆ ಮೂತ್ರಪಿಂಡದಲ್ಲಿನ ಕಲ್ಲನ್ನು ಪತ್ತೆ ಹಚ್ಚುವ ತಪಾಸಣೆ, ಸ್ಕ್ಯಾನ್ ಮಾಡ್ತಾರೆ ಅನ್ನುವಂಥದ್ದಲ್ಲ, ಆ ಥರ ಇರುವಂಥದ್ದು. ಕಿಡ್ನಿ ಸ್ಟೋನ್ ಅಂತಂದರೆ ಕಿಡ್ನಿ ಒಳಗಡೆ ಕಲ್ಲು ಉತ್ಪತ್ತಿಯಾಗಿರೋ ಸ್ಟೋನ್, ಕಲ್ಲು ಏನು ಮೂತ್ರಪಿಂಡದಲ್ಲಿ ಕಲ್ಲು ಅನ್ನುವಂಥದ್ದು. ಜಲಬಾಧೆ ಅಂದರೆ ಮೂತ್ರಬಾಧೆ, ಬಾಯಾರಿಕೆ. ಯಥೇಚ್ಛ ಅಂದರೆ ಬೇಕಾದಷ್ಟು. ಲೇಸರ ಅಂದರೆ ಕಿರಣ ಚಿಕಿತ್ಸೆ. ಲೇಸರ ಅಂತಂದ್ರೆ ಏನು ಕರೆಂಟ್ ಶಾಕ್ ಕೊಡ್ತಾರ ಅನ್ನುವಂಥದ್ದು ಸಾಮಾನ್ಯವಾಗಿ ಬಳಕೆಯಲ್ಲಿರುವಂಥದ್ದು, ಆ ರೀತಿ ಇರೋ. ಪಥ್ಯ ಅಂತಂದರೆ ಕೆಲವೊಂದಿಷ್ಟು ಏನು ಮಾಡಬೇಕು, ಆಹಾರ ಕ್ರಮದಲ್ಲಿ, ಜೀವನ ಶೈಲಿಯೊಳಗೆ ಬದಲಾವಣೆ ಆಗ್ತದೆ. ಕೆಲವೊಂದು ದೈಹಿಕವಾಗಿ ಮಾನಸಿಕವಾಗಿ ಏನಾದ್ರು ಕಾಯಿಲೆಗಳು ಬಂದವಪ್ಪ ಅಂದ್ರೆ ಅವುಗಳನ್ನ ಕಳ್ಕೋಬೇಕಪ್ಪ ಅಂದ್ರೆ ನಾವೇನು ಮಾಡಬೇಕು, ಕೆಲವೊಂದಿಷ್ಟು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತರಬೇಕು ಅನ್ನುವಂಥದ್ದು. ಅದಕ್ಕೆ ಇಲ್ಲೇನು ಮೂತ್ರಪಿಂಡದಲ್ಲಿ ಕಲ್ಲು ಆಗ್ಯದ ಅಂತಂದ್ರೆ ಜೀವನ ಶೈಲಿಯೊಳಗೆ ಏನು ಬದಲಾವಣೆ ಅಂತಂದ್ರೆ ಸಂಪೂರ್ಣ ಜೀವನನೇ ಬದಲಾವಣೆ ಆಗುವಂಥದ್ದಲ್ಲ. ಕೆಲವೊಂದಿಷ್ಟು ಮಂದಿ ಏನು ಮಾಡೋದಿಲ್ಲ, ಹೆಚ್ಚು ನೀರು ಕುಡಿಯೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ನೀರನ್ನು ಸೇವನೆ ಮಾಡುವಂಥದ್ದನ್ನು ನಾವು ರೂಢಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲೇ ಬಂದಿರುವಂಥದ್ದು. ತೆಗೆದುಕೊಳ್ಳಬೇಕಾದ ಆಹಾರ ಔಷಧಿ ಇತ್ಯಾದಿ. ಬಾಡು ಅಂದ್ರೆ ಮಾಂಸ, ಅಡ್ಮಿಟ್ ಅಂದರೆ ದಾಖಲಾಗೋದು, ಶುಶ್ರೂಷಕರು, ನರ್ಸ್ ಅಂದ್ರೆ ಮುಗಿದು ಅಂದರೆ ತುಂಬಿ, ತಾಪತ್ರೆ, ತೊಂದರೆ, ಕಷ್ಟ ಅನ್ನುವಂಥದ್ದಲ್ಲಿ ಅರ್ಥ ಆಗಿದೆ. ಡಿಗ್ರಿ ಅಂದ್ರೆ ಪದವಿ, ರೋಷಿ ಅಂದರೆ ಬೇಸರ ಆಗಿಬಿಟ್ಟದ.
ಏನೋ ಒಂದು ಮನೆಯ ಸಮಸ್ಯೆನೋ ಅಥವಾ ದೇಹದ ಕಾಯಿಲೆನೋ ಅವೆಲ್ಲ ಬೇಸತ್ತ ಫುಟ್ಪಾತ್ ಅಂದ್ರೆ ಪಾದಾಚಾರ ಸಂಚರಿಸೋದು. ಆ ವಾಹನಗಳು ಹೋಗ್ತಿರ್ತವೆ, ಅದರ ಪಕ್ಕಕ್ಕೆ ಏನೋ ಪಾದಾಚಾರ ಅಂದರೆ ಕಾಲ್ನಡಿಗೆಯಲ್ಲಿ ಹೋಗುವಂಥವ್ರು ಬರುವಂಥವ್ರು ಇರುವಂಥ ದಾರಿ ಅನ್ನುವಂಥದ್ದು. ಇಷ್ಟು ಏನಪ್ಪ ಶಬ್ದಾರ್ಥಗಳು. ಇನ್ನು ಟಿಪ್ಪಣಿ ಕೊಟ್ಟಿದ್ದಾರೆ. ನಿಶಾ ಶರ್ಮಾ ಅನ್ನುವಂಥ ಒಬ್ಬ ಹುಡುಗಿ ಬರ್ತಾ ಇದ್ದಾಳೆ. ಅವಳಿಗೆ ಇಂಜಿನಿಯರಿಂಗ್ ಓದಿರ್ತಾಳೆ. ನಂತರ ಮದುವೆ ಮಾಡಿಕೊಡುವಾಗ ಆ ಹುಡುಗನಿಗೆ ವರದಕ್ಷಿಣೆ ಕಟ್ಟಿ ಕೊಡ್ತಾ ಇರ್ತಾರೆ. ಆದರೂ ಎಷ್ಟು ಕೊಟ್ಟರು ಕೂಡ ಇನ್ನೂ ಬೇಕು ಬೇಕು ಅನ್ನುವಂಥದ್ದೇ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಹುಡುಗನ ಕಡೆದವರು ಕೊನೆಗೆ ಆ ಹುಡುಗಿ ಮದುವೆ ಆಗೋ ಸಂದರ್ಭದೊಳಗೆ ನಿರಾಕರಿಸಿಬಿಡ್ತಾಳೆ. ಇಷ್ಟೆಲ್ಲ ವರದಕ್ಷಿಣೆ ಈಗ ಕೇಳುವಂಥವ್ರು ನಾಳೆ ಮದುವೆ ಆದ ನಂತರ ಕೇಳಿಬಿಡ್ತಾರೆ, ನಾ ಮದುವೆನೇ ಬೇಡ, ಒಂದು ವೇಳೆ ಆಗೋದಾದರೂ ಯಾರೂ ನನ್ನ ವರದಕ್ಷಿಣೆ ಇಲ್ಲ ಮದುವೆ ಆಗ್ತಾರೆ ಅಂಥವ್ರನ್ನ ಮಾತ್ರ ಮದುವೆ ಆಗ್ತಾನೆ, ಇಲ್ಲ ಅದು ಮದುವೆನೇ ಆಗೋದಿಲ್ಲ ಅನ್ನುವಂಥ ನಿರ್ಧಾರ ತೆಗೆದುಕೊಳ್ತಾಳೆ ಅನ್ನುವಂಥ. ಆ ನಿರ್ಧಾರದಿಂದ ಅವಳ ಜೀವನ ಏನಾಗುತ್ತೆ, ಉತ್ತಮ ಆಗ್ತದೆ. ಒಂದು ವೇಳೆ ಅವ್ರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಆಗಿದ್ದರೂ ಕೂಡ ಅವಳ ಜೀವನ ಏನಾಗ್ತಿದ್ದಿಲ್ಲ, ಉತ್ತಮ ಆಗ್ತಿದ್ದಿಲ್ಲ. ಯಾಕಂದ್ರೆ ಅವರು ಇನ್ನೂ ಮತ್ತು ಕೇಳೋರ ಆಗ್ತಿದ್ರು, ಅಹಿಂಸೆಯಿಂದ ಹೊರಬರ್ತಾ ಇದ್ದಿದ್ದಿಲ್ಲ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಪ್ಲೇವಿಯಾ ಅನ್ನುವಂಥ ಒಬ್ಬ ಹೆಣ್ಣು ಮಗಳದ್ದು ಹೇಳಿದ್ದಾರೆ. ಇವಳು ಕಡಿಮೆ ಕಲ್ತಂಥವಳು ಮದುವೆ ಮಾಡಿಕೊಟ್ಟಿರ್ತಾರೆ, ಮಕ್ಕಳು ಇರ್ತಾರೆ. ಅದರ ಗಂಡ ಅತ್ತೆ ಮಾವ ಭಾಳ ಕಿರುಕುಳ ಕೊಡ್ತಾರೆ. ಹೀಗಾಗಿ 3 ಹೆಣ್ಣು ಮಕ್ಕಳು ಕಟ್ಕೊಂಡು ಏನು ಮಾಡ್ತಾರೆ, ಹೊರಗೆ ಬರ್ತಾರೆ. ಎಷ್ಟೋ ಜನ ಸತ್ತೋಗ್ತಾರೆ. ಗಂಡ ಹೊರಗೆ ಹಾಕಿದ ಬೈದ ಹೊಡೆದ ಅತ್ತೆ ಮಾವ ಎಲ್ಲರೂ ಕೂಡಿ ಏನಾದರೂ ಸಹಾಯ ಮಾಡಲಿಲ್ಲಪ್ಪ ಅಂದ್ರೆ ಜೀವನವನ್ನೇ ತ್ಯಾಗ ಮಾಡುವಂಥವ್ರು ಇರ್ತಾರೆ. ಆದರೆ ಅಂಥ ನಿರ್ಧಾರ ಮಾಡಲಾರ್ದನ ಕಡಿಮೆ ಕಲ್ತರೂ ಕೂಡ ಹೊರಗೆ ಬಂದ ನಂತರನೇ ಮತ್ತೆ ಮುಂದೆ ಅಧ್ಯಯನವನ್ನು ಮಾಡಿ ಎಲ್ಲೆಲ್ಲಿ ಓದಿ ನಂತರ ನ್ಯಾಯಾಧೀಶಿಯಾಗಿ ಅನೇಕ ತನ್ನ ಜೀವನ ಅಷ್ಟೇ ಅಲ್ಲ, ತನ್ನ ಮಕ್ಕಳ ಜೀವನ ಅಷ್ಟೇ ಅಲ್ಲ, ಅನೇಕ ಹೆಣ್ಣು ಮಕ್ಕಳ ಜೀವನಕ್ಕೆ ಏನಾಗಿದ್ದಾರೆ ಒಂದು ಬೆಳಕನ್ನು ಕೊಟ್ಟಂಥವ್ರು ಯಾರು, ಪ್ಲೇವಿಯಾ ಅವರು. ಅಂದರೆ ಧೈರ್ಯಗುಂದದೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ನಿಂತರೆ ಸಾಧ್ಯದ. ಅದನ್ನು ಆಯ್ಕೆ ಮಾಡ್ಕೊ, ಸಾವು ಅಥವಾ ಬದುಕನ್ನು ಆಯ್ಕೆ ಮಾಡಿಕೊಂಡಾಗ ಬದುಕನ್ನು ಆಯ್ಕೆ ಮಾಡಿಕೊಂಡ್ರೆ ಬದುಕು ಯಶಸ್ಸು ಕಾಣ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇಷ್ಟು ಏನಪ್ಪ ಅಂತಂದರೆ ಈ ಒಂದು ನಿಮ್ಮ ಟಿಪ್ಪಣಿ ಒಳಗೆ ಬರುವಂಥ ವಿಚಾರಗಳು ಆಗಿದ್ದಾವೆ. ಇನ್ನು ಇದರೊಳಗೆ ಏನು ಮಾಡ್ತದಪ್ಪ ಅಂದ್ರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಹಣೆ ಬರ ವಿಧಿ ಬರ ಅದೃಷ್ಟ ದುರಾದೃಷ್ಟ ಅನ್ಕೋತಿರ್ತೇವೆ. ಅವೆಲ್ಲ ಸುಳ್ಳು. ಪ್ರಯತ್ನ ನಾವು ಮಾಡಬೇಕು. ಇಲ್ಲ ಅಂತಲ್ಲ, ಅದೃಷ್ಟನೂ ಅದ ಇಲ್ಲ ಅಂತಲ್ಲ. ಅದು ಅದೃಷ್ಟ ಹೆಂಗಿದ್ದಂಗಪ್ಪ, ಲಿಫ್ಟ್ ಇದ್ದಂಗೆ ಅನ್ನುವಂಥದ್ದು. ಆ ಪರಿಶ್ರಮ ಹೆಂಗಿದ್ದಂಗಪ್ಪ, ಮೆಟ್ಲಿದ್ದಂಗೆ ಅಂತ. ಲಿಫ್ಟ್ ಯಾವಾಗಾರು ಕೈ ಕೊಡ್ಬೋದಾದ್ರೆ ಪರಿಶ್ರಮ ಎಂದು ಕೈ ಕೊಡೋದಿಲ್ಲ. ಮೆಟ್ಲು ಹತ್ಕೊಂಡು ಹೋಗಕ್ಕೆ ನಮ್ಮ ಶಕ್ತಿ ಇತ್ತಪ್ಪ ಅಂದರೆ ಎಷ್ಟೇ ಹತ್ರಕ್ಕಿದ್ರೂ ಹತ್ಕೊಂಡು ಹೋಗ್ತೀವಿ. ಲಿಫ್ಟಿಗೆ ಕರೆಂಟ್ ಬೇಕು, ಏನಾದ್ರು ಕರೆಂಟ್ ಹೋಯ್ತು ಅಂತಂದ್ರೆ ಏನಾಗುತ್ತೆ, ಲಿಫ್ಟ್ ಕೆಟ್ಟೋತಪ್ಪ ಅಂತಾರೆ, ಅಲ್ಲೇ ನಿಲ್ತೀವಿ ಅನ್ನುವಂಥದ್ದು. ಅದಕ್ಕೆ ಅದೃಷ್ಟವನ್ನೇ ನಂಬಿ ಏನು ಮಾಡಬಾರ್ದು, ಬದುಕನ್ನು ನಡೆಸುವಂಥದ್ದಲ್ಲ. ನಮಗೆ ಭರವಸೆ ಇರಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಏನು ಮಾಡಿದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಒಂದೊಂದು ಸತಿ ಎಲ್ಲರಿಗೂ ಯಾವಾಗಲೂ ಅದೃಷ್ಟನೇ ಇರೋದಿಲ್ಲ, ಎಲ್ಲರಿಗೂ ಬರೀ ದುರಾದೃಷ್ಟನೇ ಇರೋದಿಲ್ಲ. ಕೆಲವೊಂದು ಸತಿ ಏನಿರ್ತದಪ್ಪ ಅಂದರೆ ಈಸಿಯಾಗಿ ಆ ಮಾಡೋ ಕೆಲಸ ಒಂದು ಸ್ವಲ್ಪ ಏನಿರ್ತದಪ್ಪ ಕಷ್ಟ ಇರ್ತದೆ. ಕಷ್ಟ ಅನ್ನುವಂಥ ಕೆಲಸ ಸ್ವಲ್ಪ ಈಸಿಯಾಗಿ ಏನಾಗ್ತದೆ, ಮುಗಿದು ಹೋಗಿಬಿಡ್ತಿರ್ತದೆ. ಕೆಲವೊಂದು ಸತಿ ಈಸಿ ಅದ ಇದು ಕೆಲಸ, ಏನು ಕಷ್ಟ ಇಲ್ಲ ಅಂದ್ಕೊಂಡಿರ್ತೀವಿ, ಅದನ್ನ ಭಾಳ ಕಷ್ಟಪಟ್ಟು ಮಾಡಬೇಕಾಗತ್ತೆ, ಪಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲರ ಜೀವನದೊಳಗೂ ಇರುವಂಥವೇ ದುರಾದೃಷ್ಟ ಅದೃಷ್ಟ ಅನ್ನುವಂಥವುಗಳು ಸರ್ವೇ ಸಾಮಾನ್ಯ. ಅವೇನೂ ಇಲ್ಲ ಅನ್ನೋಂಗಿಲ್ಲ, ಐತಿನೋ ಅನ್ನೋಂಗಿಲ್ಲ. ಆದರೂ ಕಷ್ಟ ದುಃಖ ಸೋಲು ನಿರಾಸೆಗಳು ಬಂದಾಗ ಹತಾಶೆಗೊಂಡು ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಹಾಗಾದರೆ ಏನಾಗ್ತೀವಪ್ಪ, ನಾವು ಸುಖ ಬಂದಾಗ ನಮ್ಗೆ ಅದೃಷ್ಟ ಬಂದದ ಅಂತಂದ್ರೆ ಅದೃಷ್ಟವಾದ ಏನು ಮಾಡೋದಿಲ್ಲಪ್ಪ ಅಂತಂದ್ರೆ ಹೊಗಳೋದಿಲ್ಲ. ಅಯ್ಯೋ ನಾ ಪ್ರಯತ್ನ ಪಟ್ಟೆ ಮಾಡಿದೆ, ನನ್ನಿಂದನೇ ಆಯಿತು ಅನ್ನುವಂಥ ಧೋರಣೆ ಹೊಂತೀವಿ. ಆದರೆ ಏನಾದ್ರು ಕೆಟ್ಟದ್ದಾತಪ್ಪ ಅಂತಂದ್ರೆ ಅಯ್ಯೋ ನನ್ನ ಹಣೆ ಬರ ಹೀಗಾಯಿತು ದುರಾದೃಷ್ಟ ಅನ್ನೋದು ಅಂತ ಏನು ಮಾಡ್ತೀವಿ, ಭಾಳ ದುಃಖಕ್ಕೊಳಗಾಗ್ತೀವಿ. ಹತಾಶೆಗೊಂಡು ಬದುಕನ್ನೇ ಏನು ಮಾಡ್ತೀವಿ, ಮುಗಿಸ್ಬೇಕು. ಬದುಕಿನ ನಿರ್ಗಮಿಸಿಬಿಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ತೀವಿ. ಅದು ತಪ್ಪು ಅನ್ನುವಂಥದ್ದು. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮಗೆ ಬದುಕು ಕೊಟ್ಟಿದೆ. ಅದಕ್ಕೆ ಒಂದೇ ಅಲ್ಲ, ಒಂದು ಮುಚ್ಚಿದ್ರೆ ಏನು ಬಾಗಿಲು, ಒಂದು ಮುಚ್ಚಿದ್ರೆ ಏನು, ಒಂದು ದಾರಿ ಇಲ್ಲ ಅಂದರೆ ಏನು, ಇನ್ನೂ 100 ದಾರಿಗಳಿರ್ತವೆ. ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಒಬ್ಬರು ಏನೋ ಸಹಾಯ ಮಾಡಲಿಲ್ಲಪ್ಪ ಅಂತಂದರೆ ಅದಕ್ಕೆ ಸಹಾಯನ ಮಾಡೋದಿಲ್ಲ ಅಂತಲ್ಲ, ಮತ್ತೆ ಬೇರೆಯವರು ಸಹಾಯ ಮಾಡ್ತಾರೆ. ಒಂದು ಸತಿ ನಾವೇನಾದ್ರು ಸೋತಿರ್ಬೋದು, ಅದು ಪದೇ ಸೋಲಿಕ್ಕಾಗೋದಿಲ್ಲ. ಒಂದು ಸತಿ ಸೋತಿದ್ದಕ್ಕೆ ಸೋಲ ನಮಗೆ ಏನಾಗುತ್ತೆ, ಸತತ ಸಿಗ್ತದ ಅನ್ನುವಂಥ ಮನೋಭಾವನೆ ನಾವು ಹೊಂದಬಾರದು ಅನ್ನುವಂಥದ್ದು. ಬದುಕು ಕೂಡ ನಿರಾಶೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯಲ್ಲಿ ಎಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆಯ ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಕಥನ ಒಂದು ಇಲ್ಲಿದೆ. ನೀವು ಯಾಕೆ ಹೇಳ್ತಾರಪ್ಪ ಅಂದ್ರೆ ಇವತ್ತು ಯುವ ಪೀಳಿಗೆ ಏನಾಗಿದೆ, ಭಾಳ ಖಿನ್ನತೆಯ ಮನೋಧೋರಣೆಯನ್ನು ಹೊಂದದ, ಭಾಳ ಬೇಗನೆ ಎಟಕಬೇಕು, ಬೇಕಂದ ತಕ್ಷಣ ಸಿಗಬೇಕು ಅನ್ನುವಂಥದ್ದದ. ಹಾಗಾಗಿ ಬೇಕಂದ್ರೆ ಸಿಕ್ಕರೆ ಅದರ ಏನು ಅದಲ್ಲ ಖುಷಿ ಅದ, ಸಂತಸ ಅದ, ಅದರ ಅನುಭವ ಏನಾಗುತ್ತೆ ನಮಗೆ ಕಡಿಮೆ ಆಗ್ತದೆ. ಯಾವುದು ಬೇಕು ಅಂದ್ಕೊಂಡಿರ್ತೀವಿ ಅದರ ಪ್ರಯತ್ನ ಪಡಬೇಕು. ಭಾಳ ದಿನ ಆದ ನಂತರ ಸಿಕ್ಕರೆ ಅದರ ಬೆಲೆ ನಮಗೆ ಅರ್ಥ ಆಗ್ತದೆ.
ಹೀಗಾಗಿ ಅಲ್ಲಿವರೆಗೆ ಸಿಗುವವರೆಗೂ ನಾವು ತಾಳ್ಮೆಯಿಂದ ಇರಬೇಕು, ಕಾಯಬೇಕು ಅನ್ನುವಂಥ ವಿಚಾರವನ್ನು ಏನು ಮಾಡ್ತಿದ್ದಾರೆ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ನಾವು ಏನಾಗ್ಬೋದು, ಯಾವುದು ಸಿಕ್ಕಿಲ್ಲ ಯಾವುದು ಎಟಕಿಲ್ಲ ನಮ್ಗೆ ಅದಲ್ಲ, ಅದ್ರ ಬಗ್ಗೆ ನಿರಾಶೆಯನ್ನು ಗೊಳ್ಳಾರ್ದ ಅದನ್ನು ಪಡೀಲಿಕ್ಕೆ ಸದಾ ಛಲದಿಂದ ನಾವು ಮುನ್ನಡೆದರೆ ಅದು ಸಿಗ್ತದೆ, ಅದರಿಂದ ನಮ್ಮ ಬದುಕೇನಾಗ್ತದೆ ಸುಂದರಗೊಳ್ತದೆ ಅನ್ನುವಂಥ ವಿಚಾರವನ್ನು ಏನು ಮಾಡ್ತಾರೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದನೇ ಭಾಗದೊಳಗೆ ಈ ಅನಾರೋಗ್ಯ ಉಂಟಾದಾಗ ಯಾವ ರೀತಿ ಮನುಷ್ಯನ ಧೋರಣೆಗಳು ಆಗ್ತವೆ ಅನ್ನುವಂಥದ್ದು, ಯಾವುದೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆ ಒಂದೇನು ಸಮಸ್ಯೆ ಇದಪ್ಪ ಅನ್ನೋ ಅದಕ್ಕೆ ಪರಿಹಾರ ಇರ್ತದೆ, ಪರಿಹಾರವನ್ನು ನಾವು ಉತ್ತಮವಾಗಿ ಹುಡುಕೋಬೇಕು ಅನ್ನುವಂಥದ್ದು. ಇಲ್ಲಿ ಏನು ಆಯ್ಕೆ ಮಾಡಿಕೊಂಡ್ರು, ಈ 2 ಮಂದಿ ಉದಾಹರಣೆ ಮೂಲಕವಾಗಿ ಏನು ಮಾಡಿದ್ದಾರೆ, ನಮಗೊಂದು ಮನವರಿಕೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ, ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ. ಇಲ್ಲಿ ಲೇಖಕಿ ನೇಮಿಚಂದ್ರರು ಹೇಳ್ತಾರೆ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ. ಏನಾರು ಆತಪ್ಪ ಅಂದ್ರೆ ಅಯ್ಯೋ ನಾವೇನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರದ ಹಿಂಗೈತಿ ಅಂತಂದು ಯಾರಾದ್ರೆ ತಾವು ಮಾಡಿದ ತಪ್ಪನ್ನು ತಮ್ಮ ಮೇಲೆ ಹಾಕೊಳ್ಳಾರ್ದ ಹಣೆ ಬರಹ ವಿಧಿ ಬರಹ ಅಂತಂದ್ರಪ್ಪ ನನಗೇನಾಗ್ತದೆ, ಭಾಳ ಸಿಟ್ಟು ಬರ್ತದೆ, ಕೋಪ ಬರ್ತದೆ, ರೇಗೋದನ್ನು ಕೋಪ ಬರ್ತದೆ. ನಿಜ, ಕೆಲವೊಮ್ಮೆ ಆಗೋದಂತ ತಡೆಯಲು ಆಗದಿರ್ಬೋದು, ಆದರೆ ಆಗೋದೇ ಅಂತಂದು ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ. ಆಗೋದೇ ಏನು ನಡ್ಕೊತ ಹೋಗೋರು ಎಡವರ ಅಂತಂದು ಕಣ್ಣು ನೆಲದ ಮ್ಯಾಗ ಇಟ್ಕೊಳ್ಳಾರ್ದೆ ಎತ್ತಾಗ ನೋಡ್ಕೊತ ಹೋದ್ರೆ ಎಡವಿ ಬೀಳ್ಕೊಂತ ಕುಂದ್ರೋದಲ್ಲ. ನಡೆಯೋನು ಎಡವುತ್ತಾನೆ ಇಲ್ಲ ಅಂತಲ್ಲ, ಅಕಸ್ಮಾತಾಗಿ ಏನಾದರೂ ಒಂದು ಸತಿ ಎಡಬಹುದು ಅನ್ನುವಂಥದ್ದು. ಎಡವೋದು ಸಹಜ ಅಂತಿಕೊಂಡು ಎಲ್ಲಿ ಬೇಕಲ್ಲಿ ಎಡಕೊಂತ ಕುಂತ್ರೆ ಆಗೋದಿಲ್ಲ. ಅದಕ್ಕೆ ಜಾಗೃತಿಯಿಂದ ಜೀವನವನ್ನು ಮಾಡಬೇಕು. ಮಾಡುವಾಗ ಒಂದೊಂದು ಸತಿ ಏನಾಗ್ತದೆ, ಅಚಾನಕವಾಗಿ ಆಗಿರ್ತದೆ, ಅದನ್ನು ಏನು ಮಾಡೋಕ್ಕಾಗೋದಿಲ್ಲ, ನಾವು ಯಾರೂ ಮೀರೋಕ್ಕಾಗೋದಿಲ್ಲ, ಆದರೆ ಪ್ರಯತ್ನಿಸಬಹುದಲ್ಲ. ಬೀಳಾರ್ದಂಗೆ ನಡೆಯುವಂಥದ್ದು, ತಪ್ಪಾಗಲಾರ್ದಂಥ ನಡೆಯುವಂಥದ್ದು, ತಪ್ಪು ಮಾಡದೇ ಇರುವಂಥ ಬದುಕುವಂಥದ್ದನ್ನು ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಿವಪ್ಪ ಅಂತಂದ್ರೆ ಎಲ್ಲ ಹಂಗೆ ಆಗ್ತದಂತಲ್ಲ, ಒಂದೊಂದು ಸತಿ ಏನಾಗ್ತದೆ ಆಗದೇ ಇರ್ಬೋದು, ಆದರೂ ಕೂಡ ಪ್ರಯತ್ನ ಪಟ್ಟ ಏನು ಮಾಡಬೇಕು, ನಾವು ಮುನ್ನಡಿಬೇಕು. ಅದೃಷ್ಟವನ್ನು ಅವನಿಸಿ ಬದುಕಲು ಸಾಧ್ಯವೇ. ಅದೃಷ್ಟ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡು ಜೀವನ ಪೂರ್ತಿ ಬರಲೇ ಇಲ್ಲ ಅಂತಂದ್ರೆ ಏನು ಮಾಡ್ತದೆ, ಹೊಳೆ ಜೀವನ ಬರ್ತದೆ ಇಲ್ಲ. ಅದಕ್ಕೋಸ್ಕರ ಒಂದು ವರ್ಷ ಇರ್ತದೆ, ಅದೃಷ್ಟ ಬಂದಾಗ ಪರೀಕ್ಷೆ ಬರೀನಪ್ಪ ಅಂದ್ರೆ ಆಗೋದಿಲ್ಲ. ಪರೀಕ್ಷೆ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಅದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿದರೆ ಏನಾಗ್ತದೆ, ನಮಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಕುಟುಂಬ ಸಮೇತಳಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲದ ಕೆಳಹೊಟ್ಟೆಯ ನೋವು ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟಿ ಒಳಗೆ ಹರಡಿ ನಿಂತ ಹೂವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಇಲ್ಲಿ ಒಂದು ಉದಾಹರಣೆ ಹೇಳಿದ್ದಾರೆ. ಇವರು ನೇಮಿಚಂದ್ರ ತವರು ಮನೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಹೊಸ ಕುಟುಂಬ ಅಂದ್ರೆ ಮಕ್ಕಳು ಗಂಡ ಎಲ್ಲ ಸೇರಿ ಹೋಗಿದ್ರು, ರಜೆಗೆ ಅಂತ ಹೋಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿ ಹೋದ ನಂತರ ಒಮ್ಮೆದೊಮ್ಮರ್ಲಿ ಏನಾಯ್ತು, ಹೊಟ್ಟೆ ನೋವು ಪ್ರಾರಂಭ ಆಯಿತು. ಇಲ್ಲಿ ಒಂದು ಲಕ್ಷಣ ಹೇಳ್ತಿದ್ದಾರೆ, ಏನು ಕಿಡ್ನಿ ಸ್ಟೋನ್ ಆತಪ್ಪ, ಏನು ಲಕ್ಷಣ ಅಂತಂದ್ರೆ ಹೊಟ್ಟೆ ನೋವು. ಆಗಾಗ ಹೊಟ್ಟೆ ನೋವು ಭಯಂಕರವಾದಂಥ ಕಿಬ್ಬೊಟ್ಟೆ ಕೆಳಗಿನ ಹೊಟ್ಟೆ ಅಂತ, ಹೊಟ್ಟೆ ಕೆಳಭಾಗದೊಳಗೆ ಭಯಂಕರವಾದಂಥ ನೋವು. ಅದು ಎಂಥದ್ದು ಅಂತ ಹೇಳಿದ್ರೆ ಹೆರಿಗೆ ನೋವನ್ನು ಮೀರಿಸಿದಂತಂದ್ರೆ, ಈ ಹೊಟ್ಟೆ ನೋವು ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂಥದ್ದೇ. ಸಾಮಾನ್ಯವಾಗಿ ಹೊಟ್ಟೆ ಏನಾದ್ರು ಅಜೀರ್ಣ ಆದಾಗ, ತೊಂದರೆ ಆದಾಗ ಹೊಟ್ಟೆ ನೋವು ಬರ್ತದೆ, ಅದೇನೋ ಸಾಮಾನ್ಯವಾಗಿ ಬರ್ತದೆ ಹೋಗ್ತದೆ. ಆದರೆ ಈ ಹೆರಿಗೆ ನೋವು ಅನ್ನುವಂಥದ್ದು ಅಲ್ಲ, ಅದರಂಥ ನೋವು ಮತ್ತೊಂದಿಲ್ಲ ಅನ್ನುವಂಥದ್ದು. ಅದರಂಥ ನೋವು ಹೊಟ್ಟೆಯೊಳಗೆ ಬರುವಂಥದ್ದು ಮತ್ಯಾವುದು ಬೇರೆ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಹೇಳಿದ್ದಾರೆ, ಈ ಹೆರಿಗೆ ನೋವನ್ನು ಮೀರಿಸದ ಅಂಥ ಒಂದು ನೋವು ಕೂಡ. ಅಂದರೆ ಹೊಟ್ಟೆ ಹೆರಿಗೆ ಆಗುವಂಥವ್ರು ಹೆಂಗೆ ಬಡ್ಕೋತಾರ ನೋವಿನಿಂದ, ಹಂಗೆ ಈ ಕಿಬ್ಬೊಟ್ಟೊಳಗೆ ನೋವು ಪ್ರಾರಂಭ ಆಯ್ತು, ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾದಾಗ ಅವರು ಕೂಡ ಅದೇ ರೀತಿ ಏನು ಮಾಡ್ತಾರೆ, ಬಡ್ಕೋತಾರ ನೋವಿನಿಂದ. ಭಾಳ ಏನಪ್ಪ ಅಂತಂದ್ರೆ ನೋವು ಪಡ್ಕೋತಾರ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಏನಾಗುತ್ತೆ, ಆ ಥರದ ನೋವು ಬರ್ತದೆ. ಹೀಗಾಗಿ ಇವ್ರಿಗೂ ಕೂಡ ಬಂತು. ಯಾರಿಗೆ, ಈ ನೇಮಿಚಂದ್ರ ಗಂಡ ಕೀರ್ತಿ ಅನ್ನುವಂಥದ್ದು ಅವನ ಹೆಸರು, ಆತನಿಗೆ ಬರ್ತದೆ. ಬಂದುಟ್ಲಿ ಹೀಗೆ ಯಾಕಾಯಿತು ನೋಡೋಣ ಅಂತಿಕೊಂಡು ಅಲ್ಲೇ ಒಂದು ಮಿಷನ್ ಆಸ್ಪತ್ರೆ ಅನ್ನುವಂಥದ್ದು ಮೈಸೂರೊಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಹೊಟ್ಟೆ ನೋವು ಅಂತಂದರೆ ಈಗೆಲ್ಲ ಸ್ಕ್ಯಾನ್ ಮಾಡುವಂಥದ್ದು. ಅದಕ್ಕೆ ಒಂದು ಸತಿ ಏನು ಮಾಡೋಣ, ಸ್ಕ್ಯಾನ್ ಮಾಡೋಣ ಏನಾಗೈತೆ ಅಂತ ನೋಡಿದಾಗ, ಈ ನೋಡಿ ಮಾಡಿದ ನಂತರ, ಈ ಸ್ಕ್ಯಾನ್ ಮಾಡಿದ ನಂತರ ಹೇಳಿದರು, ಇಲ್ಲ ಅವರು ಏನಾಗಿದೆ, ಕಿಡ್ನಿ ಒಳಗೆ ಕಲ್ಲಾಗಿದೆ, 8 ಮಿಲಿಮೀಟ್ರ್ ಉದ್ದ ಅದ. ಹೀಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಆಪ್ರೇಷನ್ ಮಾಡಬೇಕಾಗತ್ತಾ. ಆಪ್ರೇಷನ್ ಮಾಡಬೇಕಪ್ಪ, ನೀವು ಸದ್ಯ ಮಾಡೋಕ್ಕಾಗೋದಿಲ್ಲ, 2 ದಿವಸದ ನಂತರ ಏನು ಮಾಡ್ತೀವಿ, ಆಪ್ರೇಷನ್ ಮಾಡ್ತೀವಿ. ಅಲ್ಲಿವ್ರಿಗೆ ಏನು ಮಾಡಿರಿ, ಇನ್ನೂ ವಾಸಿ ಆಗ್ಲಿಕ್ಕೆ 2 ಮಾತ್ರೆ ಕೊಡ್ತೀವಿ, ತೊಗೊಳ್ರಿ ಅಂತ ಏನು ಮಾಡ್ತಾರೆ, ಮಾತ್ರೆ ಕೊಟ್ಟು ಕಳಿಸ್ತಾರೆ. ಮನೆಗೆ ಕರ್ಕೊಂಬಂದು ಕೀರ್ತಿಗೆ ಆ ಮಾತ್ರೆ ನುಂಗಿಸಿ ಮಲಗಿಸಿದ ನಂತರ ನೇಮಿಚಂದ್ರವ್ರಿಗೆ ಒಂದು ಚಿಂತೆ ಕಾಡ್ಲಿಕ್ಕತ್ತು.
ಏನು ಈ ಕಲ್ಲು ಹೇಗೆ ಉತ್ಪತ್ತಿ ಆಗ್ತದೆ, ಈ ಕಲ್ಲು ಉತ್ಪತ್ತಿ ಆದಂಥವ್ರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಹೇಗೆ ಏನು ತೊಂದರೆ ಭಾಳ ಆಗ್ತದೋ, ಏನಾಗ್ತದೆ ಸಮಸ್ಯೆ ಏನಿದೆ ಅಂತ ತಿಳ್ಕೊಬೇಕನ್ನುವಂಥದ್ದು ಏನಾಗ್ತದೆ ಅವ್ರಿಗೆ ಬರ್ತದೆ. ಹೀಗಾಗಿ ಅವರು ಮಲ್ಕೊಂಡು ಉಡ್ಲಿಕ್ಕೆ ಗಂಡ ಮಲ್ಕೊಂಡು ಉಡ್ಲಿಕ್ಕೆ ಹೀಗೆ ಮಾತನಾಡುವಾಗ ಇಲ್ಲೇ ಪಕ್ಕದ ಮನೆಯೊಳಗೆ ಏನದಾರ ಒಬ್ಬರು ಟೀಚರ್ ಅದಾರ. ಆ ಟೀಚರ್ಗೆ ಏನಾಗಿತ್ತಪ್ಪ ಅಂತಂದ್ರೆ ಇದೇ ಥರ ಕಲ್ಲು ಆಗಿತ್ತಂತೆ, ಆಪ್ರೇಷನ್ ಆಗಿತ್ತು, ಈಗ ಚೆನ್ನಾಗಿದಾರ, ಆರಾಮದಾರ, ಏನು ತೊಂದರೆ ಇಲ್ಲ ಅನ್ನೋಟ್ಲೆ ಹೋಗಿ ಅವ್ರು ಭೇಟಿಯಾಗಿ ಬಂದ್ರಾದಂತ ನೇಮಿಚಂದ್ರ ಅವ್ರು ಅಲ್ಲೇ ಹೋಗ್ತಾರೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ. ಅವರವರ ಅದೃಷ್ಟ ಇಂಥ ಉತ್ತರವು ನನಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗುತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆ ಕಮಲಾ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ಹಾಗಾಗಿ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವರು ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳೋದೇ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ಅವರು ವೈದ್ಯರು ಹೇಳಿದ ಕೆಲವು ಆಹಾರ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ನೋಡಿ ಅದಕ್ಕೆ ಏನಾಗ್ತದೆ, ಹೋಗಿದಾಗ ಅವ್ರ ಮನೆಯೊಳಗೆ ಅಂದರು ಕೆಲವು ಅವ್ರ ಮೇಡಮ್ಗೆ ಆಗೈತಿ, ಬೇರೆಯವ್ರಿಗೆ ಆಗಿಲ್ಲ, ಒಬ್ರಿಗೆ ಆಗ್ತದೆ ಒಬ್ರಿಗೆ ಆಗೋದಿಲ್ಲ, ಅವ್ರವ್ರ ಅದೃಷ್ಟ ಅವ್ರ ಹಣೆ ಬರ ಅಂದ್ಬಿಡ್ಲಿಕ್ಕೆ ಹಾಗೆಲ್ಲ ಆಗೋದಿಲ್ಲ. ಯಾರು ಏನು ನಮ್ಮ ಜೀವನ ಶೈಲಿ ಒಳಗಡೆ ಅಥವಾ ಬದಲಾವಣೆಗಳಿರ್ತಾವೆ, ಆಯಾ ರೀತಿ ಒಳಗೆ ನಮ್ಮ ಕಾಯಿಲೆಗಳು ಏನಾಗ್ತವೆ ಕಂಡು ಬರ್ತವೆ. ಕೆಲವು ವ್ಯಾಯಾಮ ಇರೋದಿಲ್ಲ, ಓಡಾಟ ಇರೋದಿಲ್ಲ, ಒಂದೇ ಕಡೆ ಕುಂದ್ರುವಂಥದ್ದು. ಅಥವಾ ಈಗ ನೋಡಿ ಸಮಸ್ಯೆ ಏನಾಗಿದೆ ಕಮಲಾ ಮೇಡಮ್ಗೆ, ಅವ್ರ ಶಾಲೆಯೊಳಗೆ ಶೌಚಾಲಯ ಇದ್ದಿದ್ದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಿದ್ರು, ಅಲ್ಲಿ ಹೋದ್ರೆ ಏನಾಗ್ತದೆ ಹೊರಗೆ ಹೋಗಬೇಕು, ಹೊರಗೆ ಹೋಗ್ಬೇಕಾಗುತ್ತೆ ಅಂತ ತಿಳ್ಕೊಂಡು ಏನು ಮಾಡಿದ್ರಪ್ಪ ಅಂತಂದ್ರೆ ನೀರು ಕುಡಿಯೋದ ಕಡಿಮೆ ಮಾಡಿಬಿಟ್ರು. ಮನೆಯೊಳಗೆ ಏನು ಮಾಡ್ತಿದ್ರಪ್ಪ ಶೌಚಕ್ಕೆ ಹೋದಂಥವ್ರು ಅದಂತರ ಮನೆಗೆ ಬಂದ ನಂತರ ಮಾಡುವಂಥದ್ದು. ಈ ಕಾರಣದಿಂದ ಏನಾಗ್ತಪ್ಪ ಅಂತಾರೆ ಅವ್ರು ನೀರಿನ ಪ್ರಮಾಣ ಕಡಿಮೆ ಆಗಿ ಏನಾಗ್ತದೆ ಅವರಲ್ಲಿ ಕಲ್ಲು ಉತ್ಪತ್ತಿಯಾಗಿತ್ತು ಅನ್ನುವಂಥದ್ದು. ಹೀಗಾಗಿ ಹಾಗೆಲ್ಲ ಆಗೋದಿಲ್ಲ, ಅದೃಷ್ಟದ ಮೇಲೆ ಆಗೋದಿಲ್ಲ, ನೋಡೋಣ ಹೋಗಿ ಕೇಳೋಣ ಅಂತ ಅವ್ರ ಮನೆಗೆ ಹೋದರು. ಆದರೆ ಹೆಚ್ಚು ಪುರುಷರಲ್ಲಿ ಕಂಡು ಬರ್ತದೆ. ಹಿಂದಿನ ಒಂದು ಕಾಲದೊಳಗೆ ಇಲ್ಲ ಪುರುಷರಲ್ಲಿ ಕಂಡು ಬರ್ತದೆ. ಈ ಸಾಮಾನ್ಯವಾಗಿ ನಿಮ್ಮ ಮನೆಯೊಳಗೆ ಯಾರಾದರೂ ಹಿರಿಯರು ಅಂತಿರ್ತಾರೆ, ಇಲ್ಲ ಹರಳು ಕಲ್ಲು ಏನಿರುತ್ತಪ್ಪ ಅಂತ ಚೆನ್ನಾಗಿ ಆರಿಸಿದ್ರು ಮಾಡಿರಿ, ಗಂಡು ಮಕ್ಕಳೆಲ್ಲ ಊಟ ಮಾಡ್ತಾರೆ, ಕಲ್ಲು ಆಗೋದ್ರ ತೊಂದರೆ ಆಗ್ತದೆ ಅನ್ನುವಂಥದ್ದು ಇರ್ತದೆ. ಆ ಕಲ್ಲನ್ನು ಅದು ಹೋಗಿ ಮೂತ್ರಪಿಂಡದಲ್ಲೇ ಮಾತ್ರ ಕುಂದ್ರೋದಿಲ್ಲ, ವೇಸ್ಟ್ ಒಳಗೆ ಹೋಗ್ತದೆ. ಅದಕ್ಕೋಸ್ಕರ ಯಾವ್ದು ಕಲ್ಲಪ್ಪ ಅಂತಂದರೆ ನಾವು ನೀರು ಕುಡಿಯುವಂಥ ಕ್ರಮದೊಳಗೆ ವ್ಯತ್ಯಯ ಆದಾಗ ಕಲ್ಲಿನೊಳಗೆ ಗಡುಸುತನ ಹೆಚ್ಚಿದ್ದಾಗ ಏನಾಗ್ತದೆ ಅಲ್ಲಿ ಕಲ್ಲು ಉತ್ಪತ್ತಿ ಆಗ್ತದೆ. ಈಗಿನ ಕಾಲದೊಳಗೆ ಎಲ್ಲರಿಗೂ ಮಹಿಳೆ ಪುರುಷರು ಎಲ್ಲರಿಗೂ ಏನಾಗ್ತದಪ್ಪ ಅಂದ್ರೆ ಕಲ್ಲುಗಳು ಏನಾಗ್ತಾವಪ್ಪ ಅಂದ್ರೆ ಉತ್ಪತ್ತಿ ಆಗುವಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಅಂದಾಗ ಗಂಡಸರಲ್ಲಿ ಆಗ್ತದೆ, ಹೆಂಗಸರಲ್ಲಿ ಆಗೋದಿಲ್ಲ ಅನ್ನುವಂಥ ಮಾತಿತ್ತು. ಮತ್ತು ನಿಮ್ಗೆ ಹೆಂಗಾಯಿತು ಅಂತಂದು ಇವರು ಹೋಗಿ ನೇಮಿಚಂದ್ರ ಅವ್ರನ್ನು ಕೇಳಿದರು. ಅವರು ಹೇಳಿದ್ರು ಕಾರಣ ಗೊತ್ತಾಗಿತ್ತು, ಅವ್ರಿಗೆ ಹಿಂಗೆ ಯಾಕೆ ಆಗ್ಯದ ಅನ್ನುವಂಥದ್ದು ಇದರಿಂದ ಅವ್ರಿಗೆ ಗೊತ್ತಾಗಿತ್ತು. ಇಲ್ಲ ನಂದೇ ತಪ್ಪದ, ಅದರೊಳಗೆ ಶಾಲೆಯೊಳಗೆ ಶೌಚಾಲಯ ಇಲ್ಲ ಅಂತ ತಿಳ್ಕೊಂಡು ನಾನು ನೀರು ಭಾಳ ಕುಡಿತಿದ್ದಿಲ್ಲ, ಆ ಕಾರಣಕ್ಕೆ ಏನಾಗೈತೆ ನನಗೆ ಈ ಕಲ್ಲು ಉತ್ಪತ್ತಿ ಆಗಿದೆ. ಹೀಗಾಗಿ ನಂತರ ವೈದ್ಯರು ಹೇಳಿದ್ದಾರೆ ಅವ್ರ ಸಲಹೆಯಂತೆ ದಿನಕ್ಕೆ ಇಷ್ಟಿಷ್ಟು ನೀರಾದರೂ ಪ್ರಮಾಣದೊಳಗೆ ನೀರು ಕುಡಿಲೇಬೇಕಂತ ಹೇಳಿದ್ದಾರೆ. ಅವ್ರು ಹೇಳಿದ ಪ್ರಕಾರ ನಾ ಏನು ಮಾಡ್ತಾರೆ ಯಥೇಚ್ಛವಾಗಿ ಹೆಚ್ಚು ನೀರು ಕುಡಿತಾ ಇದ್ದೀನಿ. ಜೊತೆಗೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ಏನು ಮಾಡಬಾರ್ದು, ಈ ಒಂದು ಜಿಡ್ಡಿನ ಪದಾರ್ಥಗಳು, ಕರಿದ ಪದಾರ್ಥಗಳು ಅಂಥವೆಲ್ಲ ನೀವು ಹೆಚ್ಚು ಸೇವಿಸಬಾರ್ದು ಅಂತ ಹೇಳಿದ್ದಾರೆ. ಅವುಗಳನ್ನು ಕೂಡ ನಾನು ಏನು ಮಾಡಿದ್ದೀನಿ ಮಿತವಾಗಿ ಸೇವಿಸ್ತಾ ಇದ್ದೀನಿ. ಹೀಗಾಗಿ ನನಗೆ ಆದ ನಂತರ ಮತ್ತೆ ಹೊರಳಿ ಏನಾಗಿಲ್ಲ, ಈ ಹೊಟ್ಟೆಯೊಳಗೆ ನೋವು ಬಂದಿಲ್ಲ, ಮತ್ತು ಕಿಡ್ನಿ ಒಳಗೆ ಸ್ಟೋನು ಕೂಡ ಕಂಡು ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಅಂದರೆ ಇಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಯಾರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಉತ್ಪತ್ತಿ ಆಗ್ತಾವಪ್ಪ ಅಂದರೆ ಯಾರು ದ್ರವರೂಪದ ಪದಾರ್ಥ ಮತ್ತು ಹೆಚ್ಚು ನೀರನ್ನು ಕುಡಿಯೋದಿಲ್ಲ ಅಂಥವ್ರಲ್ಲಿ ಏನಾಗ್ತದೆ ಕಂಡು ಬರ್ತದೆ ಅನ್ನುವಂಥದ್ದು ಒಂದು. ನಂತರ ಒಂದು ಸತಿ ಆಪ್ರೇಷನ್ ಆತಪ್ಪ ಅಂದ್ರೆ ಮತ್ತೆ ಹೊಳ್ಳಿ ಕಲ್ಲು ಉತ್ಪತ್ತಿ ಆಗ್ತಾವಂತ. ಒಂದು ಸತಿ ಆತಪ್ಪ ಅಂದ್ರೆ ಹೊಳ್ಳ ಆಗ್ತಾನೆ ಇರ್ತದೆ. ತಿರ್ಗಾ ನಾವೇನು ಮಾಡ್ಬೇಕು ಮತ್ತು ಮಾಡಿಸ್ಕೋಬೇಕು ಅನ್ನುವಂಥದ್ದು ಅದು ಸುಳ್ಳು. ಅವರು ವೈದ್ಯರ ಸಲಹೆಯಿಂದ ನಾವು ಮಾಡ್ಕೊಂಡ್ವಪ್ಪ ಅಂದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಯಾರು ಈ ಒಂದು ಕಮಲಾ ಮೇಡಮ್ ಅವರ ಒಂದು ಪಾತ್ರದ ಮೂಲಕವಾಗಿ ನಾವೇನು ಮಾಡ್ಬೋದು ತಿಳಿದುಕೊಳ್ಬೇಕಾಗ್ತದೆ. ಹೀಗಾಗಿ ಏನಾಗ್ತಾರಪ್ಪ ಅವ್ರಿಗೆ ಗೊತ್ತಾಯ್ತು. ಇನ್ನು ಒಬ್ಬ ಹೆಣ್ಮಗಳಿಗೆ ಕೇಳಿದೆ, ಅವರು ಈ ರೀತಿಯಾದಂಥ ವಿಚಾರವನ್ನು ಹೇಳಿದರು. ಗಂಡು ಮಕ್ಕಳಿಗೆ ಆದಂಥವ್ರು ಯಾರಾದರೂ ಸಿಕ್ಕರೆ ಏನಾಗ್ತದೆ ಅವ್ರನ್ನ ಸ್ವಲ್ಪ ವಿಚಾರ ಮಾಡಬೇಕು ಅನ್ನೋದು ವಿಚಾರ ನೇಮಿಚಂದ್ರವ್ರಿಗೆ ಬಂದಾಗ ಅಲ್ಲೇ ಯಾರೋ ಒಬ್ಬರು ಹೇಳಿದರು, ಇಲ್ಲೇ ಏನಾಗುತ್ತಪ್ಪ ಅಂದ್ರೆ ಈ ಮೂಲೆ ಮನೆ ಮುದ್ದೇಗೌಡ್ರನ್ನವ್ರು ಇದ್ದಾರೆ, ಅವ್ರಿಗೂ ಕೂಡ ಏನಾಗಿತ್ತು ಈ ಒಂದು ಮೂತ್ರಪಿಂಡದಲ್ಲಿ ಕಲ್ಲು ಉತ್ಪತ್ತಿಯಾಗಿತ್ತು. ಅವ್ರು ಹೋಗಿ ಒಂದು ಸ್ವಲ್ಪ ಏನು ಮಾಡಿರಿ ವಿಚಾರವನ್ನು ಮಾಡಿರಿ ಅಂತ ಹೇಳಿದಾಗ ಅಲ್ಲಿಗೂ ಕೂಡ ಬರ್ತಾರೆ.
ಮೂಲೆ ಮನೆ ಮುದ್ದೇಗೌಡರು ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಓಹೋ, ಈವರೆಗೂ ದೊಡ್ಡ ಆಪರೇಷನ್ ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು.